ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. 12 ಗಂಟೆ ಮಧ್ಯರಾತ್ರಿ 12 ಗಂಟೆ ಆಗಿದೆ. ಸೊ ಇವಾಗ ಸುಮ್ಮನೆ ವ್ಲಾಗ್ ಶುರು ಮಾಡಿದೆ. ಸೊ ಏನಂದರೆ, ಇಲ್ಲಿ ಮನೆಯೆಲ್ಲ ಹೇಗಿದೆ ಅದನ್ನು ತೋರಿಸೋಣ ಅಂತ. ಈಗ ಖಾಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಇಲ್ಲಿಂದ ಒಂದು ಸ್ವಲ್ಪ ಐಟಮ್ಸ್ನ ತೊಗೊಂಡೋಗಿ ಆ ಮನೆಗೆ ಹಾಕಿದ್ದೀವಿ. ಅದು ಇವಾಗ ಇವತ್ತು ಶನಿವಾರ ಅಲ್ವಾ. ಸೊ ಬೆಳಗ್ಗೆಯಿಂದ ಅವರಿಗೆ ಡ್ಯೂಟಿ ಇತ್ತು. ನಾನು ಇಲ್ಲಿ ಮನೇಲೆಲ್ಲ ಸ್ವಲ್ಪ ಪ್ಯಾಕ್ ಮಾಡಿದೆ. ಪಾತ್ರೆ ಎಲ್ಲ ಮೇಲೆ ಕಟ್ಟಿಟ್ಟಿದ್ದೆ. ಸೊ ಅದನ್ನು ಇಳಿಸ್ಕೊಂಡು ಹಾಗೆ ತೊಗೊಂಡೋಗಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಟಿ ವಿ ಶೋಕೇಶಲ್ಲೆಲ್ಲ ಐಟಮ್ಸ್ ಇತ್ತಲ್ವ, ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿದ್ದೆ. ಸೊ ಅದೊಂದಷ್ಟು ಮತ್ತು ಅಡುಗೆ ಮನೆ ಪಾತ್ರೆ ಸಾಮಾನೆಲ್ಲ ಒಂದಷ್ಟು ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬಂದ್ವಿ. ಸೊ ಇವಾಗ ಮನೆ ಪರಿಸ್ಥಿತಿ ಹೆಂಗಾಗಿದೆ ಗೊತ್ತಾ, ಇಲ್ಲಿ ಎಲ್ಲ ಖಾಲಿ ಹೊಡಿತಾ ಇದೆ. ಸೊ ನಾಳೆ ಭಾನುವಾರ, ಸೊ ನಾಳೆ ಎಲ್ಲ ಫುಲ್ಲು ಖಾಲಿ ಮಾಡಬೇಕು. ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ. ಸೊ ಬೇರೆ ಪ್ಲ್ಯಾನು ಇದೆ. ನಾಳೆ ನಮ್ಮ ರಿಲೇಷನ್ ಅವ್ರದ್ದೇ ಫಂಕ್ಷನ್ಸ್ ಕೂಡ ಇದೆ. 2 ಫಂಕ್ಷನ್ ಇದೆ. ಸೊ ಅದಕ್ಕೂ ಅಟೆಂಡ್ ಮಾಡಬೇಕು. ನಾಳೆ ಆದರೆ ನಾಳೆ ಫುಲ್ ಎಲ್ಲ ಖಾಲಿ ಮಾಡಿಬಿಡ್ತೀವಿ. ಇಲ್ಲ ಅಂದರೆ ಮಂಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೇಗಾಗುತ್ತೋ ಹಾಗೆ, ಟೈಮ್ ಹೇಗೆ ಅಡ್ಜಸ್ಟ್ ಆಗುತ್ತೋ ಹಾಗೆ ಮಾಡ್ತಾಯಿದ್ದೀವಿ. ತುಂಬ ಹಾಲು ಉಗ್ಸಿದ್ದು ಅಷ್ಟೇ. ಸೊ ತುಂಬ ಅರ್ಜೆನ್ಸಿಯಲ್ಲಿ ಆಗೋಯಿತು. ಅದೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರ್ತಾ ಹೇಳ್ತೀನಿ ನಾನು. ಸೊ ಈಗ ಅಡುಗೆ ಮನೆ ಎಲ್ಲ ಹೇಗಾಗಿದೆ ಅಂದರೆ, ನಾನು ಈ ಮನೆ ಕಸ ಗುಡಿಸಿ ನಿನ್ನೆ ಬೆಳಗ್ಗೆ ಗುಡಿಸಿದ್ದು ಕಸ. ಸೊ ಪರ್ಕೆ ಕೂಡ ಇಲ್ಲ. ಪರ್ಕೆ ಆ ಮನೆಗೆ ತೊಗೊಂಡೋಗಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಪರ್ಕೆನೂ ಇಲ್ಲ ಕಸ ಗುಡ್ಸೋಕ್ಕೆ. ಸೊ ಹಾಗಾಗಿ ಹೆಂಗಾಗಿದೆ ಅಂದರೆ, ಸಿಕ್ಕಾಪಟ್ಟೆ ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಇನ್ನು ಎಲ್ಲ ಖಾಲಿ ಮಾಡೋ ಅಷ್ಟರಲ್ಲಿ ಇನ್ನು ವಾಷಿಂಗ್ ಮಿಷಿನು, ಫ್ರಿಜ್ಜು ಮತ್ತು ಕಾಟು, ಸೋಫಾ ಇದನ್ನೆಲ್ಲ ತೊಗೊಂಡೋಗ್ಬೇಕು. ಮತ್ತು ನಮ್ಮದು ಬಟ್ಟೆಗಳೆಲ್ಲ ಏನೂ ತೆಗ್ದಿಲ್ಲ. ನಾಳೆ ಎಲ್ಲ ಹೊಸದಾಗಿ ತೆಗಿಬೇಕು. ಹಾಗಾಗಿ ಇವತ್ತು ಸುಮ್ಮನೆ ಇವಾಗೇನೆಂದರೆ ಸುಮ್ಮನೆ ಕೂತಿದ್ದೆ ಟಿ ವಿ ನೋಡಿಕೊಂಡು. ಯಾಕೋ ಬೋರ್ ಆಗ್ತಾಯಿತ್ತು. ಹಾಗಾಗಿ ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂಥೇಳಿ ಮಾಡಿದೆ. ಸೊ ನಮ್ಮ ಮನೆ ಹೇಗಾಗಿದೆ ಗೊತ್ತಾ, ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಎಲ್ಲ ಖಾಲಿ ಆಗಿದೆ. ಅಲ್ಲಿರೋದನ್ನೆಲ್ಲ ಬೆಳಗ್ಗೆ ಎಲ್ಲ ಎತ್ತಿ ಪ್ಯಾಕ್ ಮಾಡಿದೆ. ಸೊ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ನಾವೇ ಸ್ವಲ್ಪ ಗಾಡಿನಲ್ಲಿ ತೊಗೊಂಡೋಗಿ ಇಟ್ಟಿದ್ದೀವಿ ಆ ಮನೆಯಲ್ಲಿ. ಇವಾಗ ನೈಟ್ ತೊಗೊಂಡೋಗಿ ಇಟ್ಬಿಟ್ಟು ಬಂದ್ವಿ. ಸೊ ಇದೆಲ್ಲ ಸ್ವಲ್ಪ ಹಂಗಂಗೆ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಸಾಮಾನುಗಳಿದೆ, ಅದನ್ನೆಲ್ಲ ತೊಗೊಂಡೋಗ್ಬೇಕು. ಸೊ ಇವಾಗ ಎಷ್ಟಾಗುತ್ತೋ ಅಷ್ಟನ್ನು ನಾನು ತೆಗೆದು ಹಾಕಿದ್ದೀನಿ. ಸೊ ಹಾಗೆ ಅಡುಗೆ ಮನೇಲಿರುವಂಥದ್ದು ಕೂಡ ಅಷ್ಟೇ. ಸೊ ನೋಡಿ, ಬಟ್ಟೆಗಳು ಎಲ್ಲ ಒಗೆದು ಹಾಕಿದ್ದೀನಿ. ಸ್ವಲ್ಪ ಬಟ್ಟೆ ಮಡಚಿದ್ದೀನಿ. ಮಡಚಿರೋ ಬಟ್ಟೆನೂ ಇದೆ, ಹಾಗೆ ಒಗ್ದಾಕಿರೋ ಬಟ್ಟೆನೂ ಇದೆ. ಇವತ್ತು ಒಗ್ದಾಕಿದ ಬಟ್ಟೆ, ಬಟ್ ಅದು ಇನ್ನೂ ಒಣಗಿಲ್ಲ. ಇವತ್ತು ಮಳೆ ಫುಲ್ ಮೋಡ ಇತ್ತು, ಒಣಗಲೇ ಇಲ್ಲ ಬಟ್ಟೆ. ಹಾಗಾಗಿ ಅದನ್ನು ಅಲ್ಲೇ ಇಟ್ಟಿದ್ದೀನಿ. ಬೆಳಗ್ಗೆ ಇನ್ನೊಂದು ಸ್ವಲ್ಪ ಒಣಗಾಕಬೇಕು. ಹಾಗೆ ವಾಷಿಂಗ್ ಮಿಷಿನಲ್ಲೂ ಇನ್ನೂ ಒಂದು ಟ್ರಿಪ್ಪು ಬಟ್ಟೆ ಹಾಕಿದ್ದೀನಿ. ಮಳೆ ಬಂದಿದ್ದ ಕಾರಣದಿಂದ ನಾನು ಈ ಬಟ್ಟೆನೇ ಒಣಗಿರಲಿಲ್ಲ ಅಲ್ವಾ, ಅದಕ್ಕೆ ಆ ಬಟ್ಟೆನೂ ಒಣಗಿಸಿಲ್ಲ. ಬೆಳಗ್ಗೆ ಆ ಬಟ್ಟೆ ಈ ಬಟ್ಟೆ ಎರಡೂ ಕೂಡ ಒಣಗಾಕಬೇಕು. ಸೊ ಹಿಂಗಾಗಿದೆ, ಎಲ್ಲ ಅಲ್ಲಲ್ಲೇ ಹರಡ್ಕೊಂಡಿದೆ. ಸೊ ನಾನು ಬಟ್ಟೆಗಳು ಕೂಡ ಮಡಚಿರೋದು ಎತ್ತಿಟ್ಟಿಲ್ಲ. ಯಾಕಂದರೆ ಮನೆ ಖಾಲಿ ಮಾಡೋದು ಫಿಕ್ಸ್ ಆಗಿತ್ತಲ್ವ. ಸೊ ಮತ್ತು ವಾರ್ಡ್ರೋಬ್ಗೆ ಎತ್ತಿಟ್ಟು ಮತ್ತು ಅಲ್ಲಿಂದ ಅದನ್ನು ಪ್ಯಾಕ್ ಮಾಡಿ ತೊಗೊಂಡೋಗ್ಬೇಕು. ಅದಕ್ಕೆ ಬೇಡ ಅಂಥೇಳಿ ನಾನು ಮಡಿಸಿದ ಬಟ್ಟೆ ಅಲ್ಲೇ ಇಟ್ಟಿದ್ದೀನಿ. ಸೊ ಇದು ಒಗೆದಿರೋ ಬಟ್ಟೆ. ಸೊ ಇವಾಗೆಲ್ಲ ಒಂದು ಬುತ್ತಿ ಕಟ್ಟಬೇಕು. ಬುತ್ತಿ ಕಟ್ಬಿಟ್ಟು ಎಲ್ಲ ಅಲ್ಲೇ ತೊಗೊಂಡೋಗಿ ಮಡ್ಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅಡುಗೆ ಮನೇಲಿ ಹೆಂಗಾಗಿದೆ ಗೊತ್ತಾ, ಅಡುಗೆ ಮನೆ ನೋಡ್ಬೋದು. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ಎಲ್ಲ ಅಲ್ಲಿ ಮೇಲೆ ಪಾತ್ರೆಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ತೆಗೆದ್ವಿ. ಅದನ್ನು ಫುಲ್ ಇಲ್ಲಿವರೆಗೂ ಇತ್ತು. ಎಲ್ಲ ಚೀಲಗಳು ಕಟ್ಟಿ ಇಟ್ಬಿಟ್ಟಿದ್ದೆ. ಸೊ ಅದಷ್ಟನ್ನು ತೆಗೆದೆ. ಮತ್ತು ಇಲ್ಲಿ ಕೆಳಗಡೆ ಅಡುಗೆಗೆ ಅಂತ ಸ್ವಲ್ಪ ಸಾಮಾನು ಇಟ್ಟಿದ್ದೆ. ಸೊ ಅದನ್ನು ಕೂಡ ತೆಗೆದ್ವಿ. ಸೊ ಇದೆಲ್ಲ ಈ ಡಬ್ಬಗಳೆಲ್ಲ ಖಾಲಿ ಡಬ್ಬ ಬಿಸಾಕಬೇಕು.
ನೋಡಿ ಅಡುಗೆ ಮನೆ ಸ್ಥಿತಿ ಹೇಗಾಗಿದೆ ಅಂತ. ಸೊ ಇವಾಗ ಕ್ಲೀನ್ ಮಾಡುವಷ್ಟು ಪೇಷನ್ಸು ಇಲ್ಲ ನನಗೆ. ನೋಡೋಣ, ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೋಬೇಕು ಅಷ್ಟೇ. ಸೊ ನೋಡಿ, ಪಾತ್ರೆ ಕೂಡ ತೊಳೆದಿಲ್ಲ, ಊಟ ಮಾಡಿದ ಪಾತ್ರೆ ಎಲ್ಲ ಅಲ್ಲೇ ಇದೆ. ಬೆಳಿಗ್ಗೆಯಿಂದ ಬರೀ ಪ್ಯಾಕಿಂಗ್ ಮಾಡು ಮತ್ತು ಆ ಮನೆಯಿಂದ ಈ ಮನೆಗೆ ಓಡಾಡು, ಬರೀ ಇದೇ ಆಗಿಬಿಟ್ಟಿದೆ. ಸೊ ಯಾವುದೂ ಕೂಡ ಮಾಡಿಲ್ಲ ನಾನು, ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಸೊ ನೋಡ್ಬೋದು, ಈ ಥರ ಇದೆ ನಮ್ಮನೆ ಪರಿಸ್ಥಿತಿ. ಸೊ ಇವಾಗ ನಾಳೆ ಮತ್ತು ಸೋಮವಾರದಲ್ಲಿ ಇದನ್ನೆಲ್ಲ ಕ್ಲಿಯರ್ ಮಾಡಿ ಅವರಿಗೆ ಪೇಂಟ್ ಮಾಡಿಸಿ ಕೊಡಬೇಕು. ಸೊ ಪೇಂಟು ನಾವೇ ಮಾಡಿಸ್ಕೊಡ್ಬೇಕು. ನಾಳೆ ಪೇಂಟರ್ ಕೂಡ ಬರ್ತಾರೆ. ನೋಡಿ, ಇಲ್ಲೊಂದಷ್ಟು ಮೇಲೆ ಶೋಕೇಸಲ್ಲಿ ಇಟ್ಟಿದ್ವಲ್ವ, ಸೊ ಆ ಐಟಮ್ಸ್ ಎಲ್ಲ ಇಲ್ಲಿದೆ. ಮತ್ತು ಮೆಷಿನ್ ಇದೆ, ಸೊ ಮೆಷಿನ್ ತೊಗೋಬೇಕು, ಎತ್ಕೋಬೇಕು. ಹಾಗೆ ದೇವ್ರ ಮನೇಲಿ ನಮಗೆ ಅಲ್ಲಿ ಆಲುಕ್ಸಕ್ಕೆ ಫೋಟೋ ಎಷ್ಟು ಬೇಕೋ ಅಷ್ಟು ಮಾತ್ರ, ಮನೆ ದೇವ್ರ ಫೋಟೋ ಮಾತ್ರ ತೊಗೊಂಡಿದ್ದೀವಿ. ಹಾಗೆ ಲಕ್ಷ್ಮಿ ಫೋಟೋ ತೊಗೊಂಡಿದ್ದೀವಿ. ಕಳಸ ಇಲ್ಲಿ ಇಟ್ಟಿಲ್ಲ, ಆ ಮನೆಯಲ್ಲಿ ಕಳಸ ಇಟ್ಕೊಂಡ್ವಲ್ವ, ಹಂಗಾಗಿ ಇದನ್ನು ಹಾಗೆ ಇಟ್ಟಿದ್ದೀವಿ. ಯಾಕೆಂದರೆ ಒಂದೇ ಸತಿ ಹೋಗ್ತಾ ಖಾಲಿ ಮಾಡಬಾರ್ದು ಅಂತ ಹೇಳಿ ನಾವೆಲ್ಲ ಖಾಲಿ ಮಾಡೋವರೆಗೂ ಇದು ಹಾಗೇ ಇರಲಿ ಅಂದ್ಬಿಟ್ಟು ನಾವು ಇದನ್ನು ಇಲ್ಲೇ ಇಟ್ಟಿದ್ದೀವಿ. ನಿನ್ನೆ ಶುಕ್ರವಾರ ನಾವು ಇಲ್ಲೂ ಕೂಡ ಪೂಜೆ ಮಾಡಿದ್ವಿ. ನಮ್ಮ ಮನೆ ದೇವ್ರ ಫೋಟೋ ಮತ್ತು ಸೊ ಲಕ್ಷ್ಮಿ ಫೋಟೋ ಅಷ್ಟೇ ನಾನು ತೊಗೊಂಡು ಇದು ಮಾಡಿಕೊಂಡು ಅಲ್ಲಿ ಹಾಲುಗ್ಸೋಕ್ಕೆ ಅಂತ ತೊಗೊಂಡು ಹೋದ್ವಿ. ಸೊ ಅಷ್ಟೇ, ಇಷ್ಟಿದೆ ಅಡುಗೆ ದೇವ್ರ ಮನೆಯಲ್ಲಿ. ಸೊ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ಕೆಳಗಡೆ ಒಂದಷ್ಟು ಬೇಡವಾಗಿರೋದು ಏನೇನೋ ತುಂಬಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ತೆಗಿಬೇಕು. ಸೊ ಅದನ್ನೆಲ್ಲ ತೆಗೆದ್ರೆ ಮುಗೀತು. ಸೊ ಇಷ್ಟಾಗಿದೆ ನಮ್ಮ ಮನೆ ಖಾಲಿ ಮಾಡುವಂಥ ಕೆಲಸಗಳು. ನಾಳೆ ನೋಡಬೇಕು, ನಾಳೆ ಆದರೆ ಎಲ್ಲ ಖಾಲಿ ಮಾಡ್ತೀವಿ. ಅವರು ಫ್ರೆಂಡ್ಗೂ ಕೂಡ ಹೇಳಿದ್ದಾರೆ. ಸ್ವಲ್ಪ ಮೇಲೆ ನಮ್ಮದು ಇವಾಗ ಮಾಡಿರೋ ಮನೆ ಸೆಕೆಂಡ್ ಫ್ಲೋರಲ್ಲಿರೋದ್ರಿಂದ ಸ್ವಲ್ಪ ಇದೆಲ್ಲ ಫ್ರಿಜ್ಜು ಇದೆಲ್ಲ ಎತ್ತಕ್ಕೆ ಸ್ವಲ್ಪ ಬೇಕಾಗತ್ತೆ. ಹಾಗಾಗಿ ಹೇಳಿದ್ದಾರೆ. ನೋಡೋಣ, ನಾಳೆ ನಮ್ಮದು ಒಂದೆರಡು ಫಂಕ್ಷನ್ ಇರೋದ್ರಿಂದ ಸೊ ಫಂಕ್ಷನ್ಗೂ ಕೂಡ ಹೋಗಬೇಕು. ಆ ಕಡೆ ಏನಾದರೂ ಹೋದರೆ ನಾಳೆ ಖಾಲಿ ಮಾಡಲ್ಲ. ಇಲ್ಲ, ಆ ಕಡೆ ಹೋಗಲಿಲ್ಲ ಅಂದರೆ ನಾಳೆ ಖಾಲಿ ಮಾಡೋ ಪ್ಲ್ಯಾನ್ ಇದೆ. ಸೊ ಆ ಕಡೆ ಹೋಯಿತು ಅಂದರೆ ಸೋಮವಾರ ಫುಲ್ಲೆಲ್ಲ ಖಾಲಿ ಮಾಡಿ ಅವರಿಗೆ ಮನೇನ ಬಿಟ್ಕೊಡ್ಬೇಕು. ಸೊ ನೆಕ್ಸ್ಟು ಬರೋರು ಗುರುವಾರ ಅವರು ಬರ್ತಾರೆ, ಹಾಲುಕ್ಕಿಸ್ಕೊಂಡು ಬರ್ತಾರಂತೆ. ಹಾಗಾಗಿ ಅಷ್ಟರಲ್ಲಿ ನಾವು ಪೇಂಟ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಕೊಡಬೇಕು. ಸೊ ಇದಿಷ್ಟು. ಸೊ ಮನೆ ಖಾಲಿ ಮಾಡುವಂಥ ಪ್ರೋಸೆಸ್ಸಿಂಗ್ ನಡೀತಾ ಇದೆ. ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟು ಆಲುಗ್ಸೋ ವೀಡಿಯೋನೂ ಕೂಡ ಹಾಕಿರ್ತೀನಿ. ಪ್ಲೀಸ್ ಹೋಗಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇಲ್ಲಿ ಹೋಗಿ ಇದನ್ನೆಲ್ಲ ತೊಗೊಂಡು ಅಲ್ಲೋಗಿ ನಾನು ಸೆಟಪ್ ಮಾಡೋಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ನೋಡೋಣ. ಹಾಗಿದ್ರೆ ಮುಂದೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಹಾಗೆ ನೋಡ್ತಾ ಇರಿ. ಅದೇ ಫ್ರೆಂಡ್ಸ್, ಭಾನುವಾರ ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವ, ಸೊ ಅದಕ್ಕೆ ಫೈನಲಿ ಹೊರಟಿದ್ದೀವಿ. ಸೊ ನೋಡಿ, ಈ ರೀತಿ ರೆಡಿಯಾಗಿದ್ದೀನಿ. ಮನೆಯಲ್ಲಿ ಫುಲ್ಲು ಟೈಮೇ ಕೊಡಲಿಲ್ಲ ರೆಡಿ ಆಗೋದಕ್ಕೆ. ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಕೋಪದಲ್ಲೇ ಹೋಗ್ತಾ ಇದ್ದೀನಿ. ಅವರು ಫ್ರೆಂಡದು ಬರ್ಡೇ ಆಗಿರೋದ್ರಿಂದ ಕೇಕು ನಮಗೆ ತರಕ್ಕೆ ಹೇಳಿದರು. ಅಂದರೆ ಕಾರಲ್ಲಿ ಸ್ಪೇಷಿಯಸ್ಸಾಗಿ ಜಾಗ ಇರುತ್ತೆ, ಸೊ ಕೇಕ್ ತೊಗೊಂಬಂದ್ಬಿಡಿ ಅಂತ ಹೇಳಿದರು. ಸರಿ, ಕೇಕ್ ತೊಗೊಂಡೋಗಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನನಗೆ ರೆಡಿ ಆಗೋಕ್ಕೆ ಟೈಮ್ ಕೊಡಲಿಲ್ಲ ಅವರು. ಹಾಗಾಗಿ ನಾನು ಅವ್ರ ಮೇಲೆ ಕೋಪ ಮಾಡಿಕೊಂಡು ಹಾಗೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆ ಇವತ್ತು ನಾವು ಹೋಗ್ತಾ ಇರೋದು ಕಬ್ಬಾಳಮ್ಮ ದೇವಸ್ಥಾನದಲ್ಲಿ. ಸೊ ಅವರು ಬರ್ಡೇನ ಮಾಡ್ತಾಯಿದ್ದಾರೆ. ಅಲ್ಲೆಲ್ಲ ನಾನ್ ವೆಜ್ಜೇ ಇರುತ್ತಲ್ವ, ಸೊ ನಾನ್ ವೆಜ್ಜು ಊಟನೇ ಜಾಸ್ತಿ. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೂ ಹೋಗೋಣ ಅಂತ ಹೇಳಿ ಹೋದ್ವಿ. ಬಟ್ ಸಿಕ್ಕಾಬಟ್ಟೆ ರಶ್ಶು. ಭಾನುವಾರ ತುಂಬಾ ರಶ್ ಇದ್ದರು. ನೋಡಿ, ಇದು ಬೆಟ್ಟ ಅಂದರೆ ಮೂಲ ದೇವರು ಅಲ್ಲೇ ಇರೋದು. ಕಬ್ಬಾಳಮ್ಮ ಅಂದರೆ ಮೂಲ ದೇವರು ಏನಿದೆ, ಸೊ ಆ ಬೆಟ್ಟದ ಮೇಲೇ ಮೂಲ ದೇವರು ಇರೋದು. ಸೊ ಇವಾಗೂ ಕೂಡ ಬೆಟ್ಟ ಹತ್ತೋರು ಕೂಡ ಹತ್ತಿ ಹೋಗಿ ಅಲ್ಲಿ ಪೂಜೆನೂ ಕೂಡ ಮಾಡ್ಕೊಂಡು ಬರ್ತಾರೆ. ಸೊ ಅಲ್ಲೂ ಕೂಡ ಮೂಲ ದೇವರು ಹೋಗಿ ಬೆಟ್ಟ ಹತ್ತಿ ಹೋಗೋರು ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಬಟ್ ಬೆಟ್ಟ ಹತ್ತಕ್ಕಾಗದೇ ಇರೋರೆಲ್ಲ ಇಲ್ಲಿ ಕೆಳಗಡೆ ಇರುವಂಥ ಕಬ್ಬಾಳಮ್ಮ ದೇವಸ್ಥಾನಕ್ಕೆ
ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ. ನೋಡಿ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಹೋಗಿದ್ದು, ಬಟ್ ಆಗಲಿಲ್ಲ. ಯಾಕೆಂದರೆ ನಮಗೆ ಇನ್ನೊಂದು ಫಂಕ್ಷನ್ ಇತ್ತು, ಸೊ ಅದಕ್ಕೂ ಕೂಡ ಅಟೆಂಡ್ ಮಾಡಬೇಕಿತ್ತು. 2 ಫಂಕ್ಷನ್ ಇತ್ತು, 2 ಕೂಡ ಒಂದು ರಿಲೇಷನ್ದು, ಇನ್ನೊಂದು ಯಜಮಾನ್ರು ಫ್ರೆಂಡ್ದು. ಸೊ 2ಕ್ಕೂ ನಾವು ಅಟೆಂಡ್ ಮಾಡಲೇಬೇಕಿತ್ತು. ಹಾಗಾಗಿ ಹೋಗೋಣ ಅಂತೇಳಿ ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ ಇದ್ದಿದ್ದು ನೋಡಿ ನಮಗೆ ಫುಲ್ ಗಾಬರಿನೇ ಆಯಿತು. ಹಾಗಾಗಿ ಅಮ್ಮನವ್ರ ಹತ್ರ ಕ್ಷಮೆ ಕೇಳಿಕೊಂಡು ಹೊರಗಡೆಯಿಂದನೇ ಕೈ ಮುಗಿದು ಬಂದುಬಿಟ್ವಿ ನಾವು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಖಂಡಿತವಾಗ್ಲೂ ನಾನು ನಿಮಗೆ ಒಳಗಡೆ ವೀಡಿಯೋ ಮಾಡಿ ತೋರಿಸ್ತೀನಿ. ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡ್ತಾರೆ. ಸೊ ಆವಾಗ ನಾನು ತೋರಿಸ್ತೀನಿ. ಸೊ ನಿಜವಾಗ್ಲೂ ನಾವು ಹೋಗಿ ದರ್ಶನ ಮಾಡದೇ ಇರೋದು ನಂಗೆ ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಇವತ್ತು ಫುಲ್ಲು ರಶ್ ಇದೆ. ಸೊ ನಾವು ಹೋಗಿ ನಿಂತ್ಕೊಂಡಿದ್ರು, ನಾವು ಸಂಜೆ ಆದರೂ ಬರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನೋಡಿ ಎಲ್ಲ ಹೊರಗಡೆ ಗೇಟ್ ಹತ್ರನೇ ಎಲ್ಲ ಹಣ್ಣು ಕಾಯಿ ಮಾಡಿಸೋರು, ಪೂಜೆ ಮಾಡಿಸೋರೆಲ್ಲ ಗೇಟ್ ಹತ್ರನೇ ಎಲ್ಲ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ನಾವು ಹೊರಗಡೆನೇ ಕೈ ಮುಕ್ಕೊಂಡು ತಾಯಿಗೆ ಕ್ಷಮೆ ಕೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿ ಕ್ಷಮೆ ಕೇಳಿಕೊಂಡು ಬಂದಿದ್ದಾಯಿತು. ಸೊ ಇದೊಂದು ಸಣ್ಣ ವೀಡಿಯೋ ಸ್ನೇಹಿತರೆ. ಈಗ ಮನೆ ಖಾಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವೀಡಿಯೋಗಳು ಮಾಡ್ಕೊಂಡಿದ್ದೀನಿ, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಮನೇಲಿ ಕೆಲಸಗಳು ಜಾಸ್ತಿ ಇದೆ, ಹಾಗಾಗಿ ಸೊ ನಾ ವೀಡಿಯೋ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ, ಇದು ಯಜಮಾನ್ರು ಫ್ರೆಂಡ್ ಪಾಪುದು ಬರ್ಡೇ ಇತ್ತು. ಸೊ ಫಸ್ಟ್ ಇಯರ್ ಬರ್ಡೇ, ಅಲ್ಲಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಊಟನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಂದರೆ ಇವರು 2 ಕಡೆ, ಅಂದರೆ ತಂದೆ ಮನೆ ಕಡೆಯಿಂದ ಮಾವನ ಮನೆ ಕಡೆಯಿಂದ 2 ಕಡೆಯಿಂದನೂ ನಮಗೆ ಇನ್ವೈಟ್ ಮಾಡಿದ್ರಿಂದ ನಾವಿಲ್ಲಿ ಬರಲೇಬೇಕಿತ್ತು. ಸೊ ಹಾಗೆ ಅವತ್ತು ಸಿಕ್ಕಾಪಟ್ಟೆ ಮಳೆನೂ ಕೂಡ ಬಂದುಬಿಡ್ತು. ಸರಿಯಾಗಿ ಊಟ ಎಲ್ಲ ಒಳಗಡೆ ಅರೇಂಜ್ ಮಾಡಿದರು, ಊಟಕ್ಕೆಲ್ಲ ಏನೂ ತೊಂದರೆ ಆಗಲಿಲ್ಲ. ಸೊ ಅಷ್ಟು ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇನ್ನೊಂದು ಫಂಕ್ಷನ್ ಇತ್ತಲ್ವ, ಸೊ ಆ ಫಂಕ್ಷನ್ ಹತ್ರ ಹೊರಟ್ವಿ. ಸೊ ಅಲ್ಲಿ ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ಮತ್ತು ತುಂಬ ಮಳೆ ಬಂದುಬಿಡ್ತು. ಇನ್ನೊಂದು ಫಂಕ್ಷನ್ ಇದ್ದಿದ್ದು ನಾರ್ಮಲ್ ಈ ರೀತಿ ಹೊಲ ಇರುತ್ತಲ್ಲ, ಸೊ ಮುನೇಶ್ವರ ಮಾಡ್ತಾರಲ್ಲ ಆ ಥರ. ಅವರೇನು ಸೇಫ್ಟಿ ಅಂತ ಏನೂ ಮಾಡ್ಕೊಂಡಿರಲಿಲ್ಲ ಮಳೆ ಬರೋದಕ್ಕೆ. ಅವರು ಮಳೆ ಬಂದಿದ್ದರಿಂದ ಸ್ವಲ್ಪ ಬೇಗ ಮಾಡಿ ಹೊರಟಿದ್ರು. ನಾವು ಕೂಡ ಹೋಗೋದು ಸ್ವಲ್ಪ ಲೇಟ್ ಆಯಿತು, ಆದರೂ ಕೂಡ ಹೋಗಿ ಬಂದ್ವಿ. ಸೊ ಅಲ್ಲೇನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಮಳೆ ಬಂದಿದ್ದರಿಂದ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಲ್ಲಿ ಮುನೇಶ್ವರನ ಮಾಡ್ತಾರೆ ನಮ್ಮ ರಿಲೇಷನ್ ಅವರೇ, ಅಂದರೆ ಯಜಮಾನ್ರು ಅಕ್ಕ ಇದ್ದಾರಲ್ವ, ಸೊ ಅವರು ಮುನೇಶ್ವರ ಪೂಜೆ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ ಅವರು. ಸೊ ಅಲ್ಲಿಗೆ ಹೋಗಿದ್ವಿ. ಅಂದರೆ ಮಳೆ ಬಂದಿದ್ದರಿಂದ ಎಲ್ಲ ತೊಗೊಂಡು, ಅಂದರೆ ಬೇಗ ಊಟ ಬಡಿಸಿ ಬೇಗ ಹೊರಟೋಗಿದ್ರು. ಬಟ್ ನಾವು ಹೋಗೋದು ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋದು ಲೇಟ್ ಆಯ್ತಲ್ವ. ಯಜಮಾನ್ರು ಫ್ರೆಂಡ್ ಅಂದಮೇಲೆ ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ಫ್ರೆಂಡ್ಸ್ನ ಬಿಟ್ಟು ಯಜಮಾನ್ರು ಬರಲ್ಲ. ಸೊ ಫ್ರೆಂಡ್ಸಿಗೆ ಕೊಡೋ ಅಷ್ಟು ಪ್ರಿಫ್ರೆನ್ಸು ನಮ್ಮ ಮನೇಲಿ ನಮಗೆ ಕೊಡಲ್ಲ. ಸೊ ಹಂಗಾಗಿ ಅವರು ಫ್ರೆಂಡ್ದು ಪಾಪುದು ಬರ್ಡೇ ಆಗಿದ್ದರಿಂದ ಸೊ ಅಲ್ಲಿ ಜಾಸ್ತಿ ಸಮಯನ ಕಳೆದ್ವಿ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಬೋರ್ ಹೊಡಿತಾ ಇತ್ತು. ಊಟ ಮಾಡಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದೆ. ಸೊ ಸಿಕ್ಕಾಪಟ್ಟೆ ಬೋರ್ ಹೊಡಿತಾ ಇತ್ತು. ಅಪ್ಪ ಮಗ ಇಬ್ಬರು ಒಳಗಡೆ ಊಟ ಬಡಿಸೋ ಕಡೆ ಮತ್ತು ಫ್ರೆಂಡ್ಸ್ ಜೊತೆ ಸೊ ಇದ್ಬಿಟ್ಟಿದ್ರು. ಹಾಗಾಗಿ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು. ಸೊ ಹಾಗೆ ಇನ್ನೊಂದಷ್ಟು ವೀಡಿಯೋಗಳು ಇದೆ ಸ್ನೇಹಿತರೆ, ನಾನು ಖಂಡಿತವಾಗ್ಲೂ ಬೇಗ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗಿದ್ರೆ ಬರಲಾ? ಬಾಯ್ ಸ್ನೇಹಿತರೆ.